ನಮಸ್ಕಾರ. ಇವತ್ತು ಈ ಮಧ್ಯಂತರ ಆಜ್ಞೆಗಳನ್ನು ತಗೊಳ್ತೀವಲ್ಲ, ಅದೆಷ್ಟು ಮುಖ್ಯ ಒಂದು ಕೇಸಿಗೆ ಅನ್ನೋದ್ರ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ತಮ್ಮಲ್ಲೆಲ್ಲ ಪ್ರಾರ್ಥನೆ, ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ಗಳಾಗದೆ ಹೋದರೆ ದಯಮಾಡಿ ಸಬ್ಸ್ಕ್ರೈಬ್ಗಳಾಗಿ ಚಾನಲ್ಗೆ ಅಂತ ಕೇಳ್ಕೊಳ್ತಾ ವಿಷಯಕ್ಕೆ ಹೋಗ್ತಾಯಿದ್ದೀನಿ. ಈಗ ನೀವೊಂದು ಯಾವುದೋ ವಿಷಯಕ್ಕೆ ಅಥವಾ ಯಾವುದೋ ಒಂದು ತೀರ್ಪಿಗೆ ನೀವು ದಾವಾ ಹಾಕ್ತೀರಾ, ಸಿವಿಲ್ ಸೂಟ್ ಹಾಕ್ತೀರಾ ಅಲ್ವಾ? ಸಿವಿಲ್ ಸೂಟ್ ಹಾಕಿದಾಗ ಮೇನ್ ಪ್ರೇಯರ್ ಒಂದಿರುತ್ತೆ. ಪಾರ್ಟಿಷನ್ ಇರ್ಬೋದು, ಡಿಕ್ಲರೇಷನ್ ಇರ್ಬೋದು, ಇಂಜಂಕ್ಷನ್ ಇರ್ಬೋದು, ಅಥವಾ ಹಣ ವಸೂಲಾಗಿರ್ಬೋದು, ಅಥವಾ ಯಾವುದೋ ಒಂದು ಒಪ್ಪಂದದ ಅನುಷ್ಠಾನ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ಗೆ ಇರ್ಬೋದು, ಯಾವುದಕ್ಕಾದರೂ ಇರ್ಬೋದು, ಹಾಕಿರ್ತಾರೆ ಮೇನ್ ಪ್ರೇಯರ್. ಆದರೆ ನಾನು ಬಹಳ ಕೇಸ್ಗಳನ್ನು ನೋಡ್ತೀನಿ, ಈ ಯಾವುದೇ ಒಂದು ಮಧ್ಯಂತರ ಆಜ್ಞೆ ಇಂಟ್ರಿಮ್ ಆರ್ಡರ್ಸನ್ನು ತಗೊಳ್ಳೋದೇ ಇಲ್ಲ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಪಾರ್ಟಿಗಳಿಗೆ ಇದರಿಂದ ಭಾಳ ತೊಂದರೆ ಆಗುತ್ತೆ. ಇದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ನಿಮಗೆ ಹೇಳ್ತೀನಿ. ಈಗ ನೀವು ಇಂಜಂಕ್ಷನ್ಗೆ ಹಾಕ್ತೀರಾ ಅಂತ ಇಟ್ಕೊಳ್ಳಿ, ಹೌದಾ? ನಿಮಗೆ ಪರ್ಮನೆಂಟ್ ಇಂಜಂಕ್ಷನ್ ಸಿಗೋದಕ್ಕೆ 1-2-3 ವರ್ಷ ಆಗುತ್ತೆ, ದಾವಾರ ತೀರ್ಮಾನ ಆಗೋದಕ್ಕೆ, ಹೌದಾ? ಅಲ್ಲಿ ತನಕ ನಿಮಗೆ ರಕ್ಷಣೆ ಬೇಕಲ್ಲ ಪ್ರತಿವಾದಿಯಿಂದ. ಯಾವುದೇ ಥರದ ಟ್ರೆಸ್ಪಾಸು, ಅತಿಕ್ರಮ ಪ್ರವೇಶಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು ಆಗಬಾರ್ದಲ್ವ? ಆಗ ನೀವು ಏನು ಮಾಡಬೇಕು? ಟೆಂಪರರಿ ಇಂಜಂಕ್ಷನ್ ತೊಗೋಬೇಕಾಗತ್ತೆ, ತಾತ್ಕಾಲಿಕ ನಿರ್ಬಂಧಕ ಆಜ್ಞೆ ಅಂತ ಹೇಳ್ತೀವಿ, ತೊಗೋಬೇಕಾಗತ್ತೆ. ಅದು ನೀವು ಕೇಸ್ ಮುಗಿಯೋ ತನಕ ಇರಬೇಕಾಗತ್ತದು. ಒಂದು ವೇಳೆ ಮಧ್ಯೆ ಎಲ್ಲರ ವೆಕೇಟ್ ಆದರೆ ಅದನ್ನು ಮತ್ತೆ ನೀವು ಅಪ್ಲಿಕೇಶನ್ ಹಾಕಿ ಮಾಡ್ಕೋಬೇಕಾಗತ್ತೆ, ಇಲ್ಲ ಅಪೀಲ್ ಹೋಗ್ಬಿಟ್ಟು ಮಾಡ್ಕೋಬೇಕಾಗತ್ತೆ. ಮಾಡಿಕೊಟ್ರೆ ಒಳ್ಳೆಯದು. ಇಲ್ಲೋದ್ರೆ ಏನಾಗುತ್ತೆ, ಈಗ ಅವ್ರು ಬಂದು ಆಮೇಲೆ ಒಳಗೆ ಕೂತ್ಬಿಟ್ರಪ್ಪ. ಈಗ ಯಾವುದೋ ಒಂದು ಇಂಜೆಕ್ಷನ್ ದಾವಕ್ಕೆ ಏನು ಹಾಕ್ತೀವಿ ನಾವು? ಇವರು ನಮ್ಮ ಆಸ್ತಿಗೆ ಅತಿಕ್ರಮ ಪ್ರವೇಶ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಅಂತ ಬಂದ್ಬಿಟ್ರು ಅಂತ ಹೇಳಲ್ಲ ನಾವು, ಅತಿಕ್ರಮ ಪ್ರವೇಶ ಅಂತೀವಿ. ಪ್ರವೇಶಕ್ಕೆ ಪ್ರಯತ್ನ. ಸಪೋಸಿಂಗ್ ನೀವು ತಗೊಳ್ಳಿಲ್ಲಪ್ಪ, ಬಂದು ಕೂತ್ಕೊಂಡ್ಬಿಟ್ರಪ್ಪ, ಏನು ಮಾಡ್ತೀರಾ? ಆವಾಗ ಡಿಕ್ಲರೇಷನ್ ಹಾಕಿ ಮತ್ತೆ ಏನು ಮಾಡಬೇಕು? ಸ್ವಾಧೀನಕ್ಕೂ ಕೇಳಬೇಕಾಗತ್ತೆ. ಅದು ಭಾಳ ದೊಡ್ಡ ರಾಮಾಯಣದ ಕೆಲಸ, ಬೇಡ ಅದು. ನೀವು ಇಂಜೆಕ್ಷನ್ ತೊಗೊಂಡು ಒಂದು ವೇಳೆ ಅವರು ಹೊರಗೆ ಹೋಗದೆ ಹೋದರೆ ಪೊಲೀಸ್ ಹೆಲ್ಪಿಂದ ಹೊರಗೆ ಕಳಿಸ್ಬೋದು, ಆ ಸ್ಟ್ರೆಂತ್ ಮೇಲೆ. ಒಂದು ಎರಡನೇದಾಗಿ ಈ ಪಾರ್ಟಿಷನ್ನು, ಮತ್ತು ಈ ಅಗ್ರಿಮೆಂಟ್ ಫಾರ್ ಸೇಲ್ ಮಾಡ್ಕೊಂಡಿರ್ತೀರ, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ಗೆ ಹಾಕಿರ್ತೀರ. ಆಗ ನಿಮ್ಮ ದಾವ ಪೆಂಡಿಂಗ್ ಇದ್ದಾಗ ಈ ಪಾರ್ಟಿಷನಿಗೆ ಸಂಬಂಧಪಟ್ಟದ್ದು ಒಟ್ಟು ಕುಟುಂಬದಿರಲಿ ಅಥವಾ ಈ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಹಾಕೊಂಡು ದಾವ ಇರಲಿ, ಯಾವುದೇ ಇರಲಿ, ಆ ಒಂದು ಏನು ಆಸ್ತಿ ಇರುತ್ತೆ, ಶೆಡ್ಯೂಲ್ ಆಸ್ತಿ, ಅದು ಯಥಾವತ್ತಿರಬೇಕು, ಗೊತ್ತಾಯ್ತಾ? ಸಬ್ಜೆಕ್ಟ್ ಮ್ಯಾಟ್ರು ಹೇಗಿದೆಯೋ ಹಾಗೇ ಇರಬೇಕು ಕೇಸ್ ಮುಗಿಯೋ ತನಕ, ಗೊತ್ತಾಯ್ತಾ? ಇಲ್ಲದೆ ಹೋದರೆ ಏನಾಗುತ್ತೆ? ಅವ್ರು ಮಾರ್ಕೊಂಬಿಟ್ರಪ್ಪ, ಏನು ಮಾಡ್ತೀರಾ? ಮತ್ತು ಇನ್ನೊಬ್ಬ ಪಾರ್ಟಿ, ಇನ್ನೊಂದು ಸೈಡೆಡ್ ಕ್ಯಾನ್ಸಲೇಷನ್ನು, ಇವೆಲ್ಲ ರಾಮಾಯಣ, ಗೊತ್ತಾಯ್ತಾ? ಆದ್ದರಿಂದ ನಾನು ಹೇಳೋದೇನೆಂದರೆ, ಒಂದು ಇಂಜೆಕ್ಷನ್ ತೊಗೋಬೇಕಾಗತ್ತೆ. ಅವ್ರು ಮಾರಬಾರ್ದು ಕೇಸ್ ಮುಗಿಯೋ ತನಕ ಅಂಥೇಳಿ. ಮತ್ತು ಅದನ್ನು ಮಾರ್ಟಿಗೇಜ್ ಮಾಡಿ, ಭೋಗ್ಯ ಮಾಡಿ, ಯಾವುದೇ ಸಾಲ ತೊಗೋಬಾರ್ದು. ಅಂದರೆ ಭಾಳ ಎರಡನ್ನೂ ಸೇರಿಸಿ ಹೇಳೋದಾದರೆ ಯಾವುದೇ ರೀತಿಯ ಎನ್ಕಂಬ್ರೆನ್ಸನ್ನು ಕ್ರಿಯೇಟ್ ಮಾಡಬಾರ್ದು ಅಂತ ತಗೋಬೇಕಾಗುತ್ತೆ. ಇಂಜೆಕ್ಷನ್ ತೊಗೊಳ್ದು ಹೋದರೆ ನಿಮ್ಮ ಡಿಗ್ರಿ ಆಗೋಷ್ಟೊತ್ತಿಗೆ ಅಯ್ಯೋ ನಮ್ಮ ಕೇಸ್ ಪೆಂಡಿಂಗ್ ಇದ್ದಾಗಲೇ ಮಾರಿಬಿಟ್ಟಿದ್ದಾರೆ ಇವರು ಅಂತಾದರೆ ಏನು ಉಪಯೋಗ ಅಲ್ವಾ? ಲಿಸ್ಟ್ ಪೆಂಡಿಂಗ್ಸ್ ಆಗುತ್ತೆ, ಎಲ್ಲ ಸರಿ, ಅದು ಬಿಡಿಸ್ಕೊಳ್ಳೋದು ಕಷ್ಟ ಆಗುತ್ತೆ, ಆಯಿತಾ? ಅದೇ ರೀತಿ ಹಣ ವಸೂಲಾತಿಗೆ ಹಾಕ್ತಿರಪ್ಪ, ದುಡ್ಡು ಬರಬೇಕು ಅಂತ. ಎಷ್ಟೋ ಕಮ್ಮಿ ಅಮೌಂಟ್ ಆದರೂ ಓಕೆ, ಜಾಸ್ತಿ ಆದ್ರೆ ಏನು ಮಾಡಬೇಕು? ಅವ್ರಿಗೆ ಆಸ್ತಿ ಇರುತ್ತೆ, ಅವಾಗ ಏನು ಮಾಡಬೇಕಾಗತ್ತೆ? ನೀವು ಆ ಆಸ್ತಿದ್ದು ಒಂದೇ ಒಂದು ಆಸ್ತಿ ಅಂತ ಇಟ್ಕೊಳ್ಳಿ, ಅಥವಾ 1-2 ಆಸ್ತಿ, ಅದು ಮಾರ್ಕೊಂಬಿಟ್ರೆ ನಿಮ್ಗೇನು ಸಿಗುತ್ತೆ? ಆತನಿಗೆ ವರಮಾನವೂ ಇಲ್ಲ, ಅಥವಾ ವರಮಾನ ಇದ್ದರೂ ಕೂಡ ತೋರ್ಸೋಕ್ಕಾಗಲ್ಲ ನಿಮ್ಮ ಕೈಲಿ. ಏನು ಮಾಡಬೇಕಾಗತ್ತೆ? ಅಟ್ಯಾಚ್ಮೆಂಟ್ ಬಿಫೋರ್ ಜಡ್ಜ್ಮೆಂಟ್ ತೊಗೋಬೇಕಾಗುತ್ತೆ. ಆರ್ಡರ್ 38 ರೂಲ್ 5, ಗೊತ್ತಾಯ್ತಾ? ಅಲ್ಲಿ ಇವರು ಕೋರ್ಟ್ ವ್ಯಾಪ್ತಿಯಿಂದ ಹೊರಗೋಗಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಮಾರಕ್ಕೆ ಪ್ರಯತ್ನ ಪಡ್ತಾ ಇರೋ ಆಸ್ತಿನ ಒಂದು ವೇಳೆ ಮಾರಿಬಿಟ್ರೆ, ನನಗಿಲ್ಲಿ ಕೇಸ್ ಚೆನ್ನಾಗಿದೆ, ನನ್ನ ಪರವಾಗಿ ಡಿಕ್ರಿ ಆದರೆ ಹಣ ವಸೂಲಿಗೆ ನನಗೆ ಯಾವುದೇ ಮಾರ್ಗ ಇರೋದಿಲ್ಲ. ಈ ಆಸ್ತಿ ಅವ್ರು ಮಾರ್ಕೊಂಡ್ರೆ ನನಗೇನು ಇರೋಲ್ಲ, ನಂಗೆ ಸಿಗೋದಿಲ್ಲ. ಈ ಏನು ತೀರ್ಪಿನ ಒಂದು ಫಲ ನಾನು ಉಣ್ಣಕ್ಕಾಗೋದಿಲ್ಲ ಅಂತ ಹೇಳಿದರೆ ಕೋರ್ಟ್ನವ್ರು ಕೊಡ್ತಾರೆ, ಜಪ್ತಿ ಮಾಡ್ತಾರೆ. ಜಪ್ತಿ ಮಾಡೋಕ್ಕೆ ಹೋದಾಗ ಅವ್ರು ಸೆಕ್ಯೂರಿಟಿ ಕೊಟ್ಟರೆ ತೊಗೊಂಡಿರ್ತಾರೆ, ಆ ಆಸ್ತಿ ಹಾಗೇ ಇರುತ್ತೆ. ನಿಮಗೆ ಡಿಕ್ರಿ ಆದರೆ ಅಥವಾ ಅವ್ರ ಅಪೀಲ್ ಹೋಗಿ ಒಟ್ಟಲ್ಲಿ ಅಂತಿಮವಾಗಿ ತೀರ್ಮಾನ ಆದಾಗ ನೀವು ಆ ಪ್ರಾಪರ್ಟಿ ವಿರುದ್ಧ ಹೋಗಿ ಅದನ್ನು ಸೇಲ್ ಮಾಡಿ ನಿಮ್ಮ ಒಂದು ಹಣವನ್ನು ಪಡ್ಕೋಬಾರ್ದು. ಇದು ಇಂಟ್ರಿಮ್ ಆರ್ಡರ್ಗಳು. ಈ ಥರ ಇಂಟ್ರಿಮ್ ಆರ್ಡರ್ಗಳು ಸಂದರ್ಭಕ್ಕೆ ತಕ್ಕಂತೆ ಬೇಕಾದಷ್ಟು ತೊಗೋಬೇಕಾಗತ್ತೆ. ಇದನ್ನು ಮುಂದೆ ಯೋಚನೆ ಮಾಡಬೇಕು. ಈ ಆಸ್ತಿ ಬಗ್ಗೆ ನಾವೇನು ಇವತ್ತು ಕೇಸ್ ಹಾಕಿದ್ದೀವಿ, ಆಸ್ತಿ ಯಥಾಸ್ಥಿತಿಯಲ್ಲಿ ಕೇಸ್ ಮುಗಿಯೋ ತನಕ ಇರಬೇಕೇ ಬೇಡವೇ ಅಂತ, ಆಯಿತಾ?
ಆಗ ಆ ಥರ ಎಂಟ್ರಿ ಮಾಡ್ರು ಇಲ್ಲದೋ ಹೋದರೆ ನಿಮಗೆ ತೊಂದರೆ ಆಗುತ್ತೆ. ಅದನ್ನು ಕೆಲವು ಸಂದರ್ಭದಲ್ಲಿ ಆ ತೊಂದರೆ ನಿವಾರಣೆ ಮಾಡ್ಕೋಬೋದು, ಬಟ್ ಭಾಳಷ್ಟು ಸಂದರ್ಭಗಳಲ್ಲಿ ಆ ನಿವಾರಣೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ನಿಮಗೆ ಲಾಸ್ ಆಗುತ್ತೆ. ನೀವು ತೊಗೊಂಡಂಥ ಕಾನೂನು ಕ್ರಮಕ್ಕೆ ಯಾವುದೇ ಬೆಲೆ ಇಲ್ಲ, ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ಬಿಡುತ್ತೆ. ಆದ್ದರಿಂದ ಮಧ್ಯಂತರ ಆಜ್ಞೆಗಳು ಎಲ್ಲ ಕೇಸ್ಗಳಲ್ಲೂ ಸೂಕ್ತವಾದ ಮಧ್ಯಂತರ ಆಜ್ಞೆಗಳನ್ನು ನೀವು ಪಡ್ಕೋಬೇಕಾಗತ್ತೆ. ಆಯಿತಾ? ಆ ಮಧ್ಯಂತರ ಆಜ್ಞೆಯನ್ನು ನೀವು ಪಡ್ಕೊಳ್ಳೋದಕ್ಕೆ ಇರಬೇಕಾದಂಥ ವ್ಯವಸ್ಥೆ ಏನಂದರೆ, ಅಥವಾ ನಿಮ್ಮ ತಯಾರಿ ಹೇಗಿದೆ, ಒಂದು ಪ್ರೈಮಾ ಫೇಸಿ ಕೇಸು. ಮೇಲ್ನೋಟಕ್ಕೆ ಹೌದು ಇವರಿಗೆ ಕೇಸ್ ಇದೆ, ನಾನು ಇದನ್ನು ಇಂಜೆಕ್ಷನ್ ಕೊಡದೇ ಹೋದರೆ ಎಂಥದ್ದು ಮಾರಬಾರ್ದು ಅಂತ ಅಥವಾ ಪ್ರವೇಶ ಮಾಡಬಾರ್ದು ಅಂಥೇಳಿ, ಮತ್ತು ಯಾವುದೇ ರೀತಿಯ ಋಣಭಾರವನ್ನು ಸೃಷ್ಟಿ ಮಾಡಬಾರ್ದು, ಎನ್ಕಂಬ್ರೆನ್ಸ್ ಕ್ರಿಯೇಟ್ ಮಾಡಬಾರ್ದು ಅಂಥೇಳಿ ಕೋರ್ಟಿಗೆ ಮನವರಿಕೆ ಮಾಡಿಕೊಟ್ಟು ಇಂಜೆಕ್ಷನ್ ತೊಗೋಬೇಕಾಗುತ್ತೆ. ಇದರಿಂದ ನಿಮ್ಗೆ ಆಗ್ತಕ್ಕಂಥ ಏನು ಭವಿಷ್ಯದಲ್ಲಿ ಏನು ಆಗಬಹುದಾದ ಒಂದು ನಷ್ಟ ಏನಿದೆ ಅದು ತುಂಬ್ಕೋಬೋದು. ಭಾಳಷ್ಟು ಕೇಸ್ಗಳಲ್ಲಿ ಮಾಡಲ್ಲ, ಜನ ತಪ್ಪು ಮಾಡ್ತಾರೆ. ಎಂಟ್ರಿ ಮಾಡಿಸ್ತಾ ಅದು ಲಾಯರಿಗೆ ಗೊತ್ತಿಲ್ಲದೆ ಮಾಡಲ್ವೋ ಅಥವಾ ಪಾರ್ಟಿಗೆ ಹೇಳಲ್ವೋ, ಪಾರ್ಟಿಗೆ ಬೇಡ ಅಂತಾರೋ ಗೊತ್ತಿಲ್ಲ. ಆದರೆ ಒಟ್ಟಿನಲ್ಲಿ ಈ ಮಧ್ಯಂತರ ಆಜ್ಞೆಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ನಾವು ಮುಂದಾಗಬಹುದಾದ ಏನು ಕಂಟಿಂಜೆನ್ಸಿ ಅಂದರೆ ಮುಂದೆ ಆಗಬಹುದಾದಂಥ ಎಲ್ಲ ಸಂದರ್ಭಗಳಲ್ಲೂ ತಯಾರಿರುವ ಉದ್ದೇಶದಿಂದ ಪಡ್ಕೋಬೇಕಾಗತ್ತೆ. ಇಲ್ಲದೇ ಹೋದರೆ ನಷ್ಟವಾಗತ್ತೆ, ನಾವು ನೊಂದ್ಕೋಬೇಕಾಗತ್ತೆ. ಆಯಿತಾ? ಈ ಮಧ್ಯಂತರ ಆಜ್ಞೆಗಳನ್ನು ತಗೋಬೇಕೇ ಬೇಡವೇ ಅನ್ನೋದ್ರ ಬಗ್ಗೆ ಎಲ್ಲೂ ಭಿನ್ನಾಭಿಪ್ರಾಯ ಸಾಧ್ಯ ಇಲ್ಲ ಲಾಯರ್ಗಳ ಮಧ್ಯದಲ್ಲಿ. ಆಯಿತಾ? ಕಾನೂನು ಪಂಡಿತರು ಅಷ್ಟೇ ತಗೋಬೇಕಾಗತ್ತೆ ಅಂತ ಹೇಳ್ತಾರೆ. ಯಾಕಂದರೆ ನೀವು ಯಾವ ಉದ್ದೇಶಕ್ಕೆ ಕೋರ್ಟಿಗೆ ಹೋಗಿದ್ದೀರಾ ಗೊತ್ತಾಯ್ತಾ, ಆ ಉದ್ದೇಶ ಈಡೇರಬೇಕು. ಮತ್ತು ಆ ಒಂದು ಕೇಸ್ನಲ್ಲಿ ತೀರ್ಪು ನಿಮ್ಮ ಪರವಾಗಿ ಬಂದರೆ ಅದರ ಫಲವನ್ನು ತಿನ್ನೋದಕ್ಕೆ ನೀವು ಸಶಕ್ತರಾಗಿರಬೇಕಾಗತ್ತೆ. ಸಶಕ್ತತೆ ಬರೋದು ಯಾವಾಗ ಅಂದರೆ ಆ ಆಸ್ತಿ ಯಥಾವತ್ತಾಗಿದ್ದರೆ, ಸ್ಟೇಟಸ್ ಕೋ ಮೇಂಟೆನೆನ್ಸ್ ಅಂತೀವಲ್ಲ, ಅಂದರೆ ಯಥಾಸ್ಥಿತಿ ಮುಂದುವರೆದ್ರೆ ಅದು ಯಾರ ಬಳಿಯಲ್ಲಿದೆಯೋ ಸ್ವಾಧೀನದಲ್ಲಿದೆಯೋ ಹಾಗೇ ಇರಬೇಕು, ಮಾರಾಟ ಆಗಿರಬಾರ್ದು, ಯಾವುದೇ ರೀತಿ ಎನ್ಕಂಬ್ರೆನ್ಸ್ ಕ್ರಿಯೇಟ್ ಬಾರ್ದು ಅನ್ನೋದನ್ನು ಗಮನದಲ್ಲಿಟ್ಕೋಬೇಕಾಗುತ್ತೆ. ಇದು ನೀವು ಯಾವುದೇ ದಾವಾ ಹಾಕಿದಾಗ ಮುನ್ನೆಚ್ಚರಿಕೆ ವಹಿಸಬೇಕಾದಂಥ ಮತ್ತು ತಿಳುವಳಿಕೆ, ಮತ್ತು ಮಧ್ಯಂತರ ಆಜ್ಞೆಯನ್ನು ಯಾಕೆ ಪಡಿಬೇಕು, ಪಡೆದವ್ರು ಏನಾಗತ್ತೆ ಮತ್ತು ಪಡೀಲೇಬೇಕೇ ಬೇಡವೇ ಅನ್ನೋದ್ರ ಬಗ್ಗೆ ನನ್ನ ಮಾತು. ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.